ಮನೆಗೆ ಹೊಸ ನವ ದಂಪತಿಗಳು ಬರ್ತಾ ಇದ್ದಾರೆ. ಹಾಯ್ ಮಾಡೋ ಒಂದು ಅಲ್ಲಿ ಚಂದನ ಯಾಕಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನಾನು ಇನ್ನು ಮೊದಲೇ ಸ್ಕ್ರಿಪ್ಟ್ ಕೊಡ್ಬೇಕು. ಸ್ಕ್ರಿಪ್ಟ್ ಬರ್ಕೊಡು ಡಯಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹೇಳ್ತೀನಿ. ಹುಡುಗನ ಹೇಳು ಚಂದನ ಯಾಕ ಮುಖಂತರ ಹೊಡ್ಕೊತಿದ್ದ ಅಪ್ಪ ದರ್ಶನ್ ತಂದಿರ ಗಿಫ್ಟ್ ತರಿಸ್ತೀನಿ. ಕಬಾಬ್ ತರಿಸ್ತೀರ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿತಿನ್ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್. ಬೆಳಗ್ಗೆ ಟೈಮ್ ಬಂದು 10:15 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಇವತ್ತು ಚಪಾತಿ ಎಗ್ ಬುರ್ಜಿ ಇಲ್ಲ. ಇವತ್ತು ಬಂದ್ಬಿಟ್ಟು ಸ್ಪೆಷಲ್ ಏನಂತ ಅಂದರೆ ಅವಲಕ್ಕಿ ಜೊತೆಗೆ ಆಮ್ಲೆಟ್. ಇವಾಗ ಸೊ ಏನಂತಂದರೆ ಎಗ್ಗು ನನ್ನ ನಾರ್ಮಲ್ ಖಾಲಿ ಆಗ್ಬಿಟ್ಟಿದೆ, ನೋಡ್ಕೊಂಡೇ ಇಲ್ಲ ನಾನು. ಸರಿ ಬುಕ್ ಮಾಡೋಣ ಅಂತ ಹೋದರೆ ಆನ್ಲೈನಲ್ಲಿ ಯಾಕೋ ತಗೊಳ್ಳಿಲ್ಲ. ಸರಿ ಅಂದ್ಬಿಟ್ಟು ಅರ್ಜೆಂಟ್ ನೋಡಿ ಇವಾಗ ಸೂಪರ್ ಮಾರ್ಕೆಟ್ಗೂ ನಾನೇ ಹೋಗ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡು ಬರೋಣ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಮೊಟ್ಟೆನೂ ಖಾಲಿ, ಜೊತೆ ಸಂಡೆ ಆಗಿರೋದ್ರಿಂದ ನನ್ನ ಜೊತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಶ್ರೂಮ್ ಅದೆಲ್ಲ ಬೇಕಾಯಿತು. ಅದನ್ನು ಕೂಡ ಇರಲಿಲ್ಲ. ಸರಿ ಏನು ಮಾಡೋದು ಇಲ್ವಲ್ಲ ಅಂತ ಅಂದ್ಕೊಂಡು ಮನೆಗೆ ಬಂದ್ಬಿಟ್ಟು ಏನು ಮಾಡೋದು, ಮತ್ತೆ ಸೋಮ್ಗೆ ಆಮ್ಲೆಟ್ ಬೇಕಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ನಾಟಿ ಮೊಟ್ಟೆ ಇತ್ತು, ನಾಟಿ ಮೊಟ್ಟೆನಲ್ಲೇ ಆಮ್ಲೆಟ್ ಮಾಡ್ತಾ ಇರೋದು. 2 ಮೊಟ್ಟೆ ಹೊಡ್ಬಿಟ್ಟು ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇವಾಗ ಆರ್ಡ್ರ್ ಮಾಡಿದೆ. ಆನ್ಲೈನಲ್ಲಿ ತಗೊಂತು. ಇವಾಗ ಬರೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಹಾಗೆ ಸಂಡೇ ಬ್ಲಾಗ್ ಇವತ್ತು ಹೇಗೆಲ್ಲ ಹೋಗುತ್ತೆ, ಏನು ಎತ್ತ ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಅವಲಕ್ಕಿ ಆಯಿತು, ಆಮ್ಲೆಟು ನಮ್ಮನೆ ಹಾಕ್ತಿದ್ದಾರೆ. ಖುಷಿ ಕುತ್ಕೊಂಡ್ರೊಳ್ಳೆ ತಿಂತಾ ಇದ್ದಾರೆ. ಇವಾಗ ತಿಂಡಿ ಕುತ್ಕೊಂಡು ಅವ್ರ ಅಪ್ಪ ಮಗಳು ಇಬ್ಬರು. ಬಿಸಿಲು ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತೈತೆ, ಅಷ್ಟು ಚೆನ್ನಾಗಿ. ಇನ್ನು ಇವತ್ತು ನಮ್ಮ ಮನೆಗೆ ಹೊಸ ನವ ದಂಪತಿಗಳು ಬರ್ತಾ ಇದ್ದಾರೆ. ಸೊ ಲಾಸ್ಟ್ ಮಂತೇ ಬರ್ಬೇಕಾಯ್ತು, ಮದುವೆ ಆಗಿದ್ದ ತಿಂಗಳೇ ಆಗಲಿಲ್ಲ. ಅದಕ್ಕೆ ಈ ತಿಂಗಳು ಫ್ರೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ದರ್ಶು. ತಿನ್ನಮ್ಮ, ಆಯ್ತಮ್ಮ. ಅದಕ್ಕೆ ಇವಾಗ ದರ್ಶನ್ ಮತ್ತು ಚಂದನ ಇಬ್ಬರು ನಮ್ಮ ಮನೆಗೆ ಫಸ್ಟ್ ಟೈಮ್ ನವ ಜೋಡಿಗಳು ಬರ್ತಾ ಇದ್ದಾರೆ. ಸೊ ಹೇಗಿರುತ್ತೆ ಏನು ಅವರು ಇದಾಗ ಏನು ಅಡುಗೆ ಮಾಡೋದು ಏನು ನೋಡೋಣ ಯೋಚನೆ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಕೊಂಡು ಫಸ್ಟ್ ತಿಂಡಿ ಮುಗಿಸ್ತೀವಿ. ಅವ್ರು ಬರೋದು ಮೋಸ್ಟ್ಲಿ 12 ಗಂಟೆ ಆಗ್ಬೋದು. ಅಷ್ಟರಲ್ಲಿ ನಮ್ಮ ತಿಂಡಿ ಎಲ್ಲ ಮುಗ್ದೋಗುತ್ತೆ. ಅವ್ರು ಬಂದಮೇಲೆ ತಿಂಡಿ ಮಾಡಬೇಕಾ ಬೇಡವಾ ಏನಾಯ್ತು, ಯಾಕಂದರೆ ತುಂಬ ಲೇಟಾಗಿದೆ. ಅವ್ನು ಮೋಸ್ಟ್ಲಿ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಬಂದಿದ್ದಾನೆ ಏನು ಅಂತ ನನಗೂ ಗೊತ್ತಿಲ್ಲ. ಸೊ ಆದ್ದರಿಂದ ಕೇಳ್ಕೊಂಡು ಮಾಡಿಕೊಂಡು ಆಮೇಲೆ ನಾನು ಯಾರು ಹಿಂಗೆ ಊರಿಂದ ಬರ್ತಾ ಇದ್ದಾರೆ ಅಂತಂದರೆ ನಾನು ತಿಂಡಿ ಆಲ್ರೆಡಿ ಮೊದಲೇ ರೆಡಿ ಮಾಡಿಟ್ಬಿಡ್ತೀನಿ. ಸೊ 12 ಗಂಟೆ 12:15 ಆಗುತ್ತಲ್ಲ, ಅಷ್ಟೊತ್ತವರೆಗೂ ಹಸ್ಕೊಂಡು ದಷ್ಟು ಗ್ಯಾರಂಟಿ ಇರಲ್ಲ ಅವ್ನು, ಯಾಕಂದ್ರೆ ಹಸು ತಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಮಾಡ್ಕೊಂಡಿರ್ತಾನೆ ಅಂತ ಅನ್ಕೊತೀನಿ. ಒಂದ್ಸರಿ ಕೇಳ್ಕೊತೀನಿ ಫೋನ್ ಮಾಡಿಕೊಂಡು, ಏನಾದರೂ ಬೇಕಾ ಬೇಡವಾ ಅಂತ ಹೇಳು ಕೇಳ್ಕೊಂಡು ಆಮೇಲೆ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಇದು ಮಾಡ್ತೀವಿ. ಯಾಕಂದ್ರೆ ಸಡನ್ನಾಗಿ ಇವಾಗ ಒಂಚೂರು ಅವಲಕ್ಕಿ ಮಾಡ್ಕೊಂಡಿದ್ದೀವಿ, ಅದಕ್ಕೋಸ್ಕರ. ಇಲ್ಲಾಂದರೆ ಪಟ ಅಂತ ಅಡುಗೆನೇ ಬೇಗ ರೆಡಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಇನ್ನೇನು ಬರ್ತಾರೆ ಒಬ್ಬರಷ್ಟು ಬೇಗ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ತಿಂಡಿ ಒಂದು ಆಗಿಬಿಟ್ರೆ ಬೇಗ ಪಟ ಅಂತ ಆಗ್ಬಿಡುತ್ತೆ ಕೆಲಸನೂ. ನನಗೆ ಹೇಗಿರುತ್ತೆ ಇವತ್ತಿನ ಬ್ಲಾಗ್ ಏನು ಎತ್ತ ಅನ್ನೋದನ್ನ ಶೇರ್ ಮಾಡ್ತೀನಿ. ಈ ಬ್ಲಾಗ್ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಓಕೆನಾ? ವೆಯ್ಟ್ ಮಾಡ್ತಾ ಇದ್ದೀನಿ ನವ ಜೋಡಿಗಳಿಗೋಸ್ಕರ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಅದೇನ ವಿಡಿಯೋ ಮಾಡಿದಾಗ ಎಲ್ಲ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಬಾಯ್ ಮಗಳೇ, ಖುಷಿ ಬಾಯ್. ಅದು ಇನ್ನೊಂದು ಕೊಡು, ತಗೊಂಡೋಗು, ನಗ್ಮ ಆಂಟಿ ಕೊಟ್ಬಿಡು, ತಗೊಂಡೋಗಿ. ಬಾಯ್ ಬಾಯ್ ಮುದ್ದು, ಹೋಗು. ಚೆನ್ನಾಗಿ ಪೌಚ್ ಇಟ್ಕೊಂಡು ಎಲ್ರಿಗೂ ಬಾಯ್ ನಾನು ಹೋಗ್ತೀನಿ ಅಂತ ಇಲ್ಲಿವರೆಗೂ ಬಂದು. ಅದಕ್ಕೆ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಿದ ತಕ್ಷಣ ಆಳೆ ಸೈಲೆಂಟ್ ಆಗಿ ಅಲ್ಲಿ ಇಟ್ಬಿಟ್ಟು ಎಲ್ಲ ಒಂದೊಂದೇ ತಂದ್ಕೊಂಡು ಬಾಯ್ ಬಾಯ್ ಬಾಯ್. ಟೇಕ್ ಕೇರ್, ಬಾಯ್, ಸಿ ಯು, ಬಾಯ್. ಪಾಪ ಮಗ ಇವಾಗ ಹೋಗಿದ್ದೇನ ಅಲ್ಲಕ್ಕೆ ಇವಾಗ ಮಗ ಹೋಗಿದ್ದೇನೆ. ಮುದ್ದು ಅದನ್ನ ಎತ್ಕೋ ಬಾ. ಸ್ವೀಟ್ ಅದರಲ್ಲಿದೆ, ಕಾಜು ಬರ್ಫಿ ಇಲ್ಲಿಲ್ಲ. ಖಾಲಿ ಮಗ. ಖುಷಿ ಬ್ಯಾಗ್ ಎತ್ಕೋ ಮಗಳೇ, ಅದು ಇವಾಗ ಕೆಲಸ ಎಲ್ಲ ಆಯ್ತು, ತಿಂಡಿ ಆಯ್ತು. ಇವಾಗ ಬಂದು ಇದು ಮಾಡ್ತಾ ಇದೀವಿ, ಇನ್ನು ಅಡುಗೆಗೆ ರೆಡಿ ಮಾಡ್ತಾ ಇದ್ವಿ. ದರ್ಶನ್ ಅಂಡ್ ಚಂದನ ಬಂದ್ರು. ಇಲ್ಲಿ ನಮ್ಮ ದರ್ಶು ಹಾಯ್ ಮಾಡೋ ಒಂದು ಅಲ್ಲಿ ಚಂದನ ಇಬ್ರು ಬ್ಯುಸಿ ಇದ್ದಾರೆ, ಏನೋ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದಾರೆ. ತಿಂಡಿ ಆಯಿತು. ಅದರದ್ದು ಅವಲಕ್ಕಿ ಮಾಡಿದ್ನಲ್ಲ ಚಂದ ತಿಂದರೆ ಇವನು ತಿನ್ಕೊಂಡು ಬಂದಿದ್ದ, ಆದ್ದರಿಂದ ಚಪಾತಿ ಮಾಡ್ಕೊಂಡು ಬಂದಿದ್ದೆ.
ನಾವು ಉಪವಾಸ ಎಲ್ಲ ಇರಲ್ಲ, ಹೇಳ್ಬೇಕಾದ್ರೆ ಫಸ್ಟ್ ಹೊಟ್ಟೆ ಊಟ ಆಮೇಲೆ ಮುಂದಿನ ಕೆಲಸ. ಹಂಗೆ ಇಲ್ಲಿ ಅಪ್ಪ ಮಗಳು ಆಟ ಆಡ್ತಾವ್ರೆ, ಮಗಳನ್ನ ಆಟ ಆಡಿಸ್ತವ್ರೆ, ಇವ್ರ ಫೋನಲ್ಲಿ ಬಿಸಿ ಇದ್ದಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ಬಿಡವ ಇಲ್ಲಿ ಬಿಡವ. ಓಕೆ, ಇನ್ನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಮಾಡುವ ಅಂತ ಯೋಚನೆ ಮಾಡಿ ಮಶ್ರೂಮ್ ತರಿಸಿದ್ನಲ್ಲ, ಮಶ್ರೂಮ್ ಪಲಾವ್ ಬಿರಿಯಾನಿ ಏನಾದ್ರು ಮಾಡೋಣ ಅಂತ ಹೇಳ್ಕೊಂಡು ಇವೆಲ್ಲ ಕಟ್ ಮಾಡ್ಕೊಂಡಾಗ ಮನೆಗೆ ಹೋಗಬೇಕು. ಅಷ್ಟರಲ್ಲಿ ಇದೆಲ್ಲ ಕಟ್ ಮಾಡ್ಕೊಂಡು ಒಂಚೂರು ಕಣ್ಣೀರು ಹರಿಸ್ಬಿಟ್ಟು ಹೋಗ್ತೀನಿ ಅಕ್ಕ ಅಂತ ಹೇಳಿದ್ಲು. ಅದಕ್ಕೆ ಕಣ್ಣೀರು ಹರಿಸ್ತಾ ಇದ್ದಾಳೆ. ಈರುಳ್ಳಿ ಕಟ್ ಮಾಡಿದಳಲ್ಲ ಅದಕ್ಕೆ. ಅದೇ ಒಳ್ಳೆ ಯಾರು ನೋಡಿದವ್ರು ನಂಟರು ಬಂದಿರಕ್ಕೆ ನಗ್ಮ ಕಣ್ಣೀರು ಹಾಕ್ತಾಳೆ. ಅಯ್ಯೋ ಅದೇ ಅದಕ್ಕೆ ಪಟ್ ಅಂತ. ಇವತ್ತು ಸಂಡೇ ವ್ಲಾಗ್ ಇದು, ಸಂಡೇ ಅಲ್ವಾ, ಅದಕ್ಕೋಸ್ಕರ ಸೊ ಬೇಗ ಮನೆಗೆ ಹೋಗ್ತೀನಿ ಅಕ್ಕ, ಮಗಳನ್ನ ಬಿಟ್ಕೊಂಡಿದ್ದೀನಿ ಅಂತ ಅಂದ್ಲು. ಅದಕ್ಕೆ ಸರಿ ಇದೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಕರ್ಕೊಬಂದ್ರಿ ನನ್ನ ಮಗಳು ಅಕ್ಕ. ನಮ್ ಖುಷಿಗಿನ್ನ ತೀಟೆ ಜಾಸ್ತಿ ಅಲ್ಲ, ನಮ್ಮ ಅಕ್ಕ ಅಷ್ಟೇ ತಲೆನೋಗುತ್ತದೆ ನಮ್ಮ ಅಕ್ಕನಿಗೆ. ಅದ್ ನೋಡೇ ಅದು ಅವಳು ಎಕ್ಸೈಟ್.com, ಖುಷಿನೂ ಅವಳ ಜೊತೆ ಸೇರ್ಕೊಂಡು ಇನ್ನೂ ಗಲಾಟೆ ಜಾಸ್ತಿ ಆಗುತ್ತೆ. ಈ ನಮ್ಮ ನಗ್ಮ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬರೀ ಮಗಳ ಜೊತೆ ಸುಮ್ಮನೀರೆ ರಿಷಿತಾ ಸುಮ್ಮನೀರೆ ಅನ್ನೋದ್ರಲ್ಲೇ ಆಗ್ತಾ ಇರುತ್ತೆ. ಅದಕ್ಕೆ ಮನೆಯಲ್ಲೇ ಬಂದಿದ್ದಾಳೆ, ಜಾಸ್ತಿ ಏನು ಕರ್ಕೊಂಡು ಬರಲ್ಲ. ಓಕೆ, ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ರೆಡಿ ಆಗ್ತಾಯಿದೆ. ಇದೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆ ಮಾಡೋಕ್ಕೆ ಈಸಿ ಆಗುತ್ತಲ್ಲ, ಆದ್ದರಿಂದ ಚಿಕನ್ ತರೋದಕ್ಕೆ ರಕ್ಷಿತ್ಗೆ ಹೇಳಿದ್ದೀನಿ. ಸೊ ಚಿಕನೇ ಜಾಸ್ತಿ ಇಷ್ಟಪಡೋದಿರಲ್ಲ ಅಂತ, ಅದಕ್ಕೋಸ್ಕರ ಮಂಗಳವಾರ ಬೇಕಾದ್ರೆ ಬೇರೆ ಏನಾದರೂ ಮಾಡ್ತೀನಿ. ಚಂದನ ತಿನ್ನಲ್ಲ ಇವತ್ತು ನಾನ್ ವೆಜ್, ಸೊ ಅದಕ್ಕೋಸ್ಕರ ಇವಾಗ ದರ್ಶನ್ ನಮ್ಗಳಿಗೆ ಮಾತ್ರ ಚಿಕನ್ ಮಾಡ್ಕೋತೀನಿ. ಚಂದ್ರ ಸೋಮಣ್ಣನ ಕಂಪ್ನಿ ಚಂದನ ಹಾಕ್ತಾಳೆ, ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಲ್ವಾ. ಸೋಮಣ್ಣನ ಕಂಪ್ನಿ ಕೊಡೋಕ್ಕೆ ಇವತ್ತು ಒಬ್ರು ಇದ್ದಾರೆ, ಚಂದನ ಇರ್ತಾಳೆ ಇವತ್ತು ಕಂಪ್ನಿ ಕೊಡೋಕ್ಕೆ. ಅದಕ್ಕೋಸ್ಕರ ಬೇಗ ಪಟ ಅಂತ ಹೇಳ್ಬಿಟ್ಟು ಅಡುಗೆಗೆ ರೆಡಿ ಮಾಡಿಬಿಡ್ತೀವಿ. ಹೇಳು ಹೋಗ್ಲಿ ದರ್ಶನ್, ನಮ್ ದರ್ಶು ಏನೋ ಹೇಳ್ಬೇಕಂತೆ, ಪ್ಲೀಸ್ ಇವಾಗ ಚೇಂಜ್ ಆಗಿದೆ, ಆಮೇಲೆ ಹೇಳ್ತಾನಂತೆ ಅದು ಹೇಳಲೇಬೇಕಂತೆ. ಹೇಳ್ತೀನಿ, ಅದರಿಂದ ಅವ್ರು ಅರ್ಥ ಮಾಡ್ಕೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದಾ, ವಿಡಿಯೋ ಮುಖಾಂತರ ಹೇಳ್ತಾನಂತೆ ನನ್ನ ದರ್ಶನ್. ವಿಡಿಯೋ ನೋಡ್ತಾರೆ, ಏನ್ ಮನ್ಸು ಬದಲಾಯಿಸ್ತಾರೋ ಇಲ್ಲ ಅಂದೇ ಕಂಟಿನ್ಯೂ ಮಾಡ್ತಾರೋ ಜಗಳನ ನೋಡೋಣ. ಓಕೆ, ಏನೋ ಜಗಳ ಆಗಿದ್ಯಂತೆ ಅದು, ಅದಕ್ಕೆ ನಮ್ಮ ವಿಡಿಯೋ ಮುಖಾಂತರ ದರ್ಶನ ಆ ಫ್ರೆಂಡ್ ನ ಒಂದಾಗಬೇಕು ಅಂತ ಮತ್ತೆ ಆಮೇಲಿಂದ ಹೇಳ್ತಾನೆ. 9/2015 ಅಲ್ಲಿಗೆ 16 ಸರಿ, ಅಲ್ಲಿಗೆ 8 ವರ್ಷ ಫ್ರೆಂಡ್ಶಿಪ್ ಅಲ್ಲಿ ಫಸ್ಟ್ ಟೈಮ್ ಬ್ರೇಕ್ ಆಗಿದೆ. ಇವನು ಏನಂತಂದ್ರೆ ಯಾರ ಜೊತೆನೂ ಬೇಗ ಜಗಳ ಆಡ್ಕೊಳ್ಳೋದಾಗ್ಲಿ, ಮುನಿಸ್ಕೊಳ್ಳೋದಾಗ್ಲಿ, ಮಾತು ಬಿಟ್ಬಿಡೋದಾಗ್ಲಿ ಇವ್ನು ಯಾರ ಜೊತೆನೂ ಮಾಡೋದೇ ಇಲ್ಲ. ಇವನಾಯ್ತು ಇವ್ನ ಕೆಲಸ ಆಯ್ತು. ಅದರಲ್ಲಿ ಯಾರೋ ಒಬ್ಬ ಇವ್ನ ಫ್ರೆಂಡ್ ಏನೋ ಮನಸ್ತಾಪ ಆಗಿದೆಯಂತೆ, 8 ವರ್ಷದ ಫ್ರೆಂಡ್ ಅಂತೆ, ತುಂಬ ಫೀಲ್ ಆಗ್ತಾ ಇದ್ದಾನೆ. ಹಾಕ್ತೀಯಾ? ಹಾಕ್ಬಿಡು. ಆದ್ದರಿಂದ ಸರಿ ಹೇಳ್ತೀನಿ, ದರ್ಶು ಇರು, ಆಮೇಲೆ ಇಡ್ತೀನಿ ಅಂತೆಲ್ಲ ಒಂದು ಚೆನ್ನಾಗಿ ಅಡುಗೆ ತೋರಿಸ್ತೀನಿ. ಇವಾಗ ಚಿಕನ್ ಸಾರು ಮಾಡ್ತಾಯಿದ್ದೀವಿ. ಅಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿದೆ. ಇವಾಗ ಇಲ್ಲಿ ಒಗ್ಗರಣೆ ಮಾಡಿದಾಗಿದೆ, ಅದ್ರ ಜೊತೆಗೆ ಇಲ್ಲಿ ಕಬಾಬ್ನು ಕಲಸಿ ಇಟ್ಟಿದ್ದೀವಿ, ಕಬಾಬ್ ಮಾಡೋಣ ಅಂತ ಹೇಳಿ. ಇದು ಸೋಮ್ಗೆ ಮತ್ತು ಚಂದನಾಗೆ, ಜೊತೆಲಿ ನಮಗೆ ಅನ್ನೋ ಥರ ಇದು ಮಶ್ರೂಮ್ ಬಿರಿಯಾನಿ. ಇದು ಬಂದು ನಮಗೆ, ಇದೆಲ್ಲ ನಮಗೆ. ಹೇಳು ದರ್ಶು, ಏನಂತ ಅದೇ ಇವಾಗ ಏನು ಹೇಳ್ತಿದ್ದಂತೆ ಹೇಳ. ಹೇಳ್ತೀನಿ ನೆಕ್ಸ್ಟ್ ಫುಲ್ ಕುತ್ಕೊಂಡು ಪ್ರಿಪೇರ್ ಆಗಿ ಹೇಳ್ತೀನಿ, ಯಾಕಂದ್ರೆ ಅವ್ರಿಗೆ ಹೇಳ್ಬೇಕಲ್ಲ ನಾನು. ಇನ್ನು ಮೊದಲು ಸ್ಕ್ರಿಪ್ಟ್ ಕೊಡ್ಬೇಕು, ಸ್ಕ್ರಿಪ್ಟ್ ಬರ್ಕೊಡು. ಮನಸ್ಸಲ್ಲೇ ಡಯಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹೇಳ್ತೀನಿ. ಹುಡುಗನ ಹೇಳು, ಚಂದನ ಯಾಕ ಮುಖ ಒಂಥರ ಹೊಡ್ಕೊತಿದ್ದ. ಎಲ್ಲರೂ ಅಂದ್ರೆ ಬ್ಯಾಚ್ ಒಬ್ರೇ ಅಂತಲ್ಲ, ಒಂದು ಬ್ಯಾಚ್ ಅದು. ಅಂದ್ರೆ ನಾವು ಕಾಲೇಜ್ ಬ್ಯಾಚ್ ಫ್ರೆಂಡ್ಸ್ ಅಲ್ಲ, ನಾವೆಲ್ಲ ಒಂದು FB ಫ್ರೆಂಡ್ಸ್, ಅಂದ್ರೆ ಇನ್ಸ್ಟಾ ಫ್ರೆಂಡ್ಸ್ ಗಳು ಒಟ್ಟಿಗೆ ಇದ್ದಿದ್ದು. ಗ್ರೂಪ್ ತರ ಪರಿಚಯ ಆಗಿದೆ ನಾವು ಫೇಸ್ಬುಕ್ ಅಲ್ಲಿ. ಹೆಚ್ಚು ಕಡಿಮೆ ಎಷ್ಟು ಜನ? 4-5. ಎಲ್ಲಿರೋದು? ಯಾವ ಊರು? ಬೆಂಗಳೂರು ಒಬ್ರು, ಹಾಸನ ಒಬ್ರು, ದಾವಣಗೆರೆ ಒಬ್ರು. ಮುನಿಸ್ಕೊಂಡಿರೋರು ಯಾರು? ಅಂದ್ರೆ ಎಲ್ಲರೂ ಮನಸ್ತಾಪ ಎಲ್ಲರಿಗೂ ಬಂದಿದೆ. ಎಲ್ಲರಿಗೂ ಬಂದಿದ್ಯಾ? ಗೊತ್ತಿಲ್ವಾ? ಬೇಜಾರಿದಾನೇನು ಹುಡುಗ ಪಾಪ. ಅದ್ರಲ್ಲಿ ಇಬ್ರು ಮಾತಾಡ್ತಾರೆ, ಇನ್ನು 4 ಜನ ಮಾತಾಡ್ತಾರೆ. ಹೌದಾ? ಮನಸ್ತಾಪ ಏನಕ್ಕೆ ಅನ್ನೋದು ತಿಳ್ಕೊಬೇಕು ಏನು ಅಂತ. ಅದಕ್ಕೆ ನನ್ನ ಬ್ಲಾಗ್ ನೋಡ್ತಾರಂತೆ ಅವರು, ಇವನಿಗೆ ಗೊತ್ತು. ನಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಮ್ಮನ್ನ 4-5 ಜನನ ಗ್ರೂಪ್ ಇಂದಾನೆ ಎಕ್ಸಿಟ್ ಆಗಿದ್ದಾರೆ. ಗ್ರೂಪ್ ಇಲ್ಲ ನಮ್ದು ಇವಾಗ ಸದ್ಯಕ್ಕೆ. ಹೌದಾ? ನಾವು ಮಾಡಿದ್ರೆ 3 ಜನ ಮಾತಾಡ್ತಾ ಇದೀವಿ, ಬಟ್ ಅದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. ಅದನ್ನ ಕೇಳ್ಕೋಬೇಕು. ಹಂಗೆ ಇರ್ಲಿ. ಓಕೆ, ಇವಾಗ ರೆಡಿ ಆಗ್ತಾ ಇದೆ. ನೀನು ಆಲ್ಮೋಸ್ಟ್ ಮಸಾಲೆ ಹಾಕಿ ನೀರು ಹಾಕ್ಬಿಡು.
ನಿನ್ ಫ್ರೆಂಡ್ಶಿಪ್ ಅಲ್ಲಿ ಯಾರು ಮುನಿಸ್ಕೊಂಡಿದ್ರೆ ಹೇಳು, ಹೇಳ್ತೀನಿ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಯಾರಾದ್ರೂ ಡಮರ್ ಗಾಯ ಆಗಿ ಹೇಳು. ಹಂಗೆ ಸೊ ಇದು ಲಿವಿಂಗ್ ಏರಿಯಾ ಎಲ್ಲ ಕಂಪ್ಲೀಟ್ ಆಗಿ. ಇಲ್ಲಿ ಖುಷಿಮಾ ಟಿವಿ ನೋಡ್ತಾ ಇದ್ದಾಳೆ ಯಪ್ಪಾಲೇ. ಸೇಮ್ ಶಿಲ್ಪಗೂ ಹಿಂಗೆ ಗೋಳಿ ಕಥನೆ ಹೊಡೆದೊಡ್ದು ಚಾಂದಿನಿ ಮಾಡ್ಕೊಂಡಿದ್ದಾಳೆ. ಆಗ್ತಾಳೆ ಇಲ್ವೋ ಗೊತ್ತಿಲ್ಲ. ಕಾಯಿ ಹೊಡೆದಿರೋ ಸೌಂಡ್, ನಾನು ತಲೆ ಮೇಲೆ ಹೊಡೆದಿರೋ ಸೌಂಡ್ ಅಲ್ಲ ಅದು. ಹೌದಾ? ಏನಮ್ಮ ನೀನ್ ಮಾಡ್ತೀಯ ವಿಡಿಯೋ? ಅದು ಪಪ್ಪ ಹತ್ರ ಇದೆ. ಕಾಯಿ ಹೊಡೆದಿರೋ ಸೌಂಡ್, ಕಾಯಿ ಹೊಡೆದಿದ್ದಕ್ಕೂ ನಾನು ತಲೆ ಮೇಲೆ ಹೊಡೆದಿದ್ದಕ್ಕೂ ಒಂದೇ ಆಯ್ತು. ಹೌದಾ? ಎಕ್ಸ್ಪ್ರೆಷನ್ ಅಯ್ಯೋ ಒಂದು ಚೆನ್ನಾಗಿತ್ತು. ಆದ್ರೆ ಅದು ನಂಗೆ ವಾಟ್ಸಪ್ಪಲ್ಲಿ ಕಳ್ಸಿದ್ಲು ನನಗೆ. ಅಲ್ಲ ಅದು ಏನಾಯ್ತು ಅಂದ್ರೆ ಜಸ್ಟ್ ಕಾಯಿ ಹೊಡೆ ಟೈಮಿಗೆ ನಾನು ತಲೆ ಅಂದೆ ಅಷ್ಟೇ. ಓಕೆ ರೆಡಿ ಆಯ್ತು. ಎಲ್ರಿಗೂ ಊಟ ಕೊಟ್ಬಿಡ್ತೀನಿ ಇವಾಗ. ವಾವ್, ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ಸೋಮ್ಗೆ. ಏನಿದು? ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ, ಚಿಕನ್ ಗ್ರೇವಿ, ಚಿಕನ್ ಕಬಾಬ್. ಸೋಮ್ಗಲ್ವಾ, ಅದಕ್ಕೆ ಫಸ್ಟ್ ಅವರಿಗೆ ನಮ್ಮಮ್ಮ ವೆರೈಟಿ ಮಾಡಲ್ಲ ಅಂದ್ಬಿಟ್ಟು ವೆರೈಟಿ ಮಾಡಿದ್ರು ಫ್ರೆಂಡ್ಸ್. ಏನು ವೆರೈಟಿ ಇಲ್ಲ. ಸರಿ ನೋಡ್ಬೇಕಲ್ಲಿ ತಗೊಳ್ಳಿ. ಯೂನಿಟ್ಸ್ ಎಷ್ಟಿದೆ ಅಂತ. ಸೌತೆಕಾಯಿ ಹಾಕಿದ್ದೀವಿ. ಯೂನಿಟ್ ನಮ್ಗೆ 73 ಯೂನಿಟ್. ಇಲ್ಲಿ ಅಲ್ಲ ಅದು ಫ್ರೀ ಕಬಾಬ್ ಮಾಡಿದ್ದೀನಿ. ಯೂನಿಟ್ ಫ್ರೀ. ಅದು ಬಿಟ್ಟು 70 3 ರೂಪಾಯಿ 70 ಪೈಸೆ ಆಗಿದೆ. ಈಗ 7 ರೂಪಾಯಿ ಆಗಿದೆ. ಚಿಕನ್ ಸಾರು ಮಾಡಿದ್ದೀನಿ. ಹಾಗೆ ಅದು ಒಂದು ಯೂನಿಟ್ ಹೊಡೆದ್ರೆ ಡಬಲ್ ಯೂನಿಟ್ ಚೆನ್ನಾಗಿ ಮತ್ತೆ ಚಂದನ ಹಾಕೊಳ್ಳ ಬನ್ರಿ ಹಾಕೊಳ್ಬೇಕು. ನೋಡಿ ಅವಳಿಗೆ ಪ್ಲೇಟ್ ಹೆಂಗೆ ಎತ್ಕೊಂತ ನೋಡಿ. ಬಂದ್ರಿ ಕೊಡ್ತೀನಮ್ಮ. ತಿನ್ನೋದಷ್ಟೇ ಐತೆ ನನ್ನ ಮಗಳು. ಅದಕ್ಕೆ ತೋಮ ಅನ್ನುತ್ತೆ. ವೆಜ್ ಇರೋರಿಗೆ ಅಷ್ಟು ಕೊಟ್ಬಿಡೋಣ, ಅವರಿಗೆ ಪ್ರಾಮುಖ್ಯತೆ ಜಾಸ್ತಿ. ಮಶ್ರೂಮ್ ಜಾಸ್ತಿ ಆರಿಸಿ ಹಾಕ್ತೀನಿ. ಹಸಿ ಹಾಕ್ಬಿಡೋದು. ನಮ್ಮ ಅಡ್ಗೆ ಟೇಸ್ಟ್ ನೋಡಿ ಶಬಾಷ್ ಅನ್ಬೇಕು ನಮ್ಮ ಶಬಾಷ್. ಹಂಗೇನಿಲ್ಲ. ಹ್ಞೂ ಕಣಮ್ಮ, ಶೆಫ್ ಎಷ್ಟೇ ಪ್ರಾಕ್ಟೀಸ್ ಇದ್ರು ಟೇಸ್ಟಿಗೋಸ್ಕರ ಕಾಯ್ತಾರಂತೆ. ನಾನು ಕೊಡ್ತೀನಿ. ತೊಳಿ ಅಕ್ಕ, ಟೇಸ್ಟ್ ನೋಡಿ ಹೇಳಿ. ಟೇಸ್ಟ್ ರಕ್ಷಿತ್ ಏನ್ ಮಾಡಿಲ್ಲ, ನಾನು ಮಾಡಿಲ್ಲ. ನಾನೇ ನಮ್ಮ ಅಮ್ಮಗೆ ರೆಸಿಪಿ ಹೇಳ್ಕೊಟ್ಟಿದ್ದು. ಯಾರಿಗಾರ ಹೇಳ್ಬಿಟ್ಟಿಯ ನಿಜ. ಏಷ್ಯನ್ ಮೇಲೆ ಯಾಕೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ. ಅಲ್ಲ ಟೆಕ್ನಿಕ್ ಅಮ್ಮ. ದರ್ಶನ್ಗೆ ಮದುಮಗ ಅಲ್ಲ, ಹಳಬಾದ ಮೇಲಾಗೋಯ್ತು. 1.5 ತಿಂಗಳಾಗೋಯ್ತು. ಇವಾಗ ನನ್ನ ಮಗ್ಳಿಗೆ ಊಟ ಮಾಡಿಸಿದಾಯ್ತು. ಇವಾಗ ನಾನು ನಮ್ಮ ಮಗ ಅವ್ರು ಹಾಕೊಂಡ್ ತಿಂತಾರಂತೆ ನೋಡಿ, ನನಗೆ ಹಾಕೊಡಲ್ಲ. ನಾನು ಮತ್ತೆ ರಕ್ಷಿತ್ ಆಯ್ತು ಹಾಕೊಡಿ. ನನಗೇನು ಹಾಕೊಡೋ ಡೈಲಿ ಕಾಮನು. ಹಾಕೊಡಿ, ನಾನು ತಿಂತೀನಿ. ಓಕೆ, ತಿಂದ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್. ಕಬಾಬ್ ತೋರಿಸ್ತೀರ ನೋಡಿ. ದರ್ಶನ ಹತ್ರನೂ ಮಶ್ರೂಮ್ ಐತಪ್ಪ. ಕಾಣಿಸ್ತಿಲ್ವಾ? ಬೇರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ಟಿದೀವಿ ಅನ್ಸುತ್ತೆ. ತೆಗ್ದ್ಬಿಟ್ಟು ನಿಂಗೆ ಸೈಡ್ಸ್ ಅಲ್ಲಿ ಎರಡು ವೆರೈಟಿ ಪಪ್ಪ ಅವರಿಗೆ ಒಂದು ಮಶ್ರೂಮ್ ಅಷ್ಟೇ. ಹಾಯ್ ಮೇಡಮ್. ಪಪ್ಪಂದಾ? ಖುಷಿಮೆ ಮಲ್ಕೊಂಡಿದ್ದಾಳೆ. ಎಲ್ರದ್ದು ಊಟ ಆಯಿತು. ಸೊ ಎಲ್ಲರೂ ಟಿ ವಿ ನೋಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಎಲ್ರದ್ದು ಊಟ ಆಯಿತು. ಇವಾಗ ನೆಕ್ಸ್ಟ್ ಬೇರೆ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ನೋಡಬೇಕು. ಖುಷಿಮನು ಕೂಡ ಮಲ್ಕೊಂಡಿದ್ದಾಳೆ. ಎಲ್ಲರೂ ಊಟ ಮಾಡಿದ್ಮೇಲೆ ನಿದ್ದೆ ಮಾಡಬೇಕು ಅನ್ನೋ ಥರ ಅನಿಸ್ತಾ ಇದೆ. ಆ್ಯಂಡ್ ಜೊತೆಗೆ ಇನ್ನೊಂದು ಸುಮಾರು ದಿನಗಳೇ ಆಗೋಯ್ತು ಅಂತ ಅನಿಸುತ್ತೆ. ಇರಿ, ಏನೋ ದರ್ಶು ಗಿಫ್ಟ್ ತಂದಿದ್ದಾನೆ, ನನಗೆ ತೋರಿಸ್ತೀನಿ. ಏನು ಗಿಫ್ಟು? ಅಪ್ಪ, ದರ್ಶನ್ ತಂದಿರೋ ಗಿಫ್ಟ್ ತೋರಿಸ್ತೀನಿ. ದರ್ಶನ್ ತಂದಿರೋ ಗಿಫ್ಟ್ ಅಲ್ಲ ಇದು, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ.
ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ಕೊಂಡು ನಮ್ಮ ದರ್ಶನ್ ಈ ತರ ಪ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ದರ್ಶನ್ ಹಾಕೋಬಾರ್ದು ನನಗೆ ಈ ತರ ಪ್ಯಾಕ್ ಮಾಡಿರೋದು ನೋಡಿದ್ರೆ ನೆನಪಾಗುತ್ತಾ ಏನು ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ಯಾಕ್ ಮಾಡ್ತಾನೆ ನಮ್ಮ ದರ್ಶು. ಇವಾಗ ಎಲ್ಲ ಹಾಕೋಣ ಅಂತ ಅಂತೂ ಸೌಂಡ್ ಕಮ್ಮಿ ಮಾಡು ಹಂಗೆ ಚಂದನ ಇದಾದ್ರೂ ಕಟ್ ಮಾಡ್ಬೇಕು ಅರಿಯಕ್ಕೆ ಆಗ್ತಾರೆ ಹಂಗ್ ಮಾಡೋನೆ ಪ್ಯಾಕ್ನ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡೋದು ನೋಡಿ. ಗಿಫ್ಟ್ ಒಂದು ಗಿಫ್ಟ್ ಪ್ಯಾಕ್ ಅಂಗಡಿ ಕೊಡೋದು ಕುಂಡಾನೆ ಇಟ್ಕೊಟ್ಬಿಡು. ಏನ್ ಗಿಫ್ಟ್ ಇರ್ಬೋದು ಗೆಸ್ ಮಾಡ್ತೀರಾ? ಇದೇನ್ ಗಿಫ್ಟ್ ಇರ್ಬೋದು ಅಂತ ಗೆಸ್ ಮಾಡ್ತೀರಾ ನೀವ್ ಯಾರಾದ್ರೂ? ದರ್ಶಿ ಮದ್ವೆದು ಅಂತ ಅನ್ಕೊಂಡ್ಬಿಡಿ. ಫೋಟೋ ಸೆಲೆಕ್ಟ್ ಮಾಡಾಯ್ತಾ? ಆಯ್ತಾ? ನೋಡಿ ಅವನೇ ಹೇಳ್ತಾನೆ ಎದಾಳ ಸಿಚೆ ನೀನೊಂಚೂರು ಹೇಳ, ಅದಕ್ಕೆ ಹೇಳಿ ನೀನೊಂಚೂರು ಹೇಳ ಅಂತ. ಸೊ ಇಲ್ಲಿ ತುಂಬಾ ದಿನ ಇದು ಕೇಳ್ತಾ ಇದ್ರಲ್ಲ, ಇದು ಭುವನ್ ನನ್ಗೆ ಅಂತ ಗಿಫ್ಟ್ ಕೊಟ್ಟಿದ್ದು. ಇದು ನನಗೆ ಅಲ್ಲ, ಸಾರಿ, ಖುಷಿಮಾ ಬರ್ತ್ಡೇನಲ್ಲಿ ಗಿಫ್ಟ್ ಮಾಡಿದ್ದು ನನ್ನ ತಮ್ಮ. ಆದ್ರೆ ಇದನ್ನ ಎಲ್ಲಿ ಅವ್ರ ಮನೆಯಲ್ಲೇ ಇಟ್ಕೊಂಡಿದ್ದು. ಇವತ್ತು ಟೈಮ್ ಬಂದಿದೆ, 1 ವರ್ಷದ ಮೇಲಾಗಿ 1.5 ತಿಂಗಳಾಯ್ತು. ಇವಾಗ ಟೈಮ್ ಬಂದಿದೆ ತಗೊಂಬರಕ್ಕೆ. ನಾನು ಅಲ್ಲೋದಾಗ್ಲೂ ಅದು ಎಲ್ಲಿ ಇಟ್ಟಿದೀವಿ ಒಂಚೂರು ಕೊಡೋ, ನೋಡ್ತೀನಿ ತಗೊಂಡೋಗ್ತೀನಿ ಮನೆಗೆ ಅಂತಂದ್ರು ಅಲ್ಲೆಲ್ಲೋ ಇಟ್ಟಿದ್ದೀನಿ ಬಿಡಕ್ಕ ಅಂತಿದ್ದ. ಗಿಫ್ಟ್ ಕೊಟ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದ. ಇವತ್ತು ಅದಕ್ಕೆ ರಿಷಿ ನೋಡಿ ಎತ್ತಿಟ್ಟಿದ್ದ. ದರ್ಶು ಬರ್ತಾ ಇದ್ನಲ್ಲ, ದರ್ಶಿಗೆ ಕೊಟ್ಟು ಕಳ್ಸಿದ್ದಾನೆ. ಸೊ ಅಲ್ಲಿ ನಮ್ಮ ಮನೆಗೆ ಇದು ಬಂತು. ಎಲ್ಲ ಹಾಕ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಹಾಕ್ಬೋದು ದರ್ಶು? ಐಡಿಯಾ ಹೀಗೆ ಅದು ಆ ಫೋಟೋ ತೆಗಿಬೇಕಾಗುತ್ತೆ. ಇಲ್ಲ ಹಾಕೋದು ಓಕೆನಾ? ಅದೇ ಜಾಗ ಚೆನ್ನಾಗಿದೆ, ಅದನ್ನ ತೆಗೆದಿದ್ದೇನೆ. ಅದೇ ಅಲ್ಲೇ ಹಾಕ್ಬೇಕು ಅನ್ಕೋತೀನಿ. ಯಾಕಂದ್ರೆ ಸೆಂಟ್ರಲ್ ಇದೆಯಲ್ಲ, ಸೆಂಟ್ರಲ್ ಬರಲ್ಲ. ನಾಳೆ ಎಲ್ಲಿದೆ ಅಂತಾನೆ ನೋಡಿ, ನಾಳೆ ಸೆಂಟ್ರಲ್ ಹೊಡಿಬೇಕು. ಅದನ್ನ ತೆಗಿಬೇಕು. ಈ ಕಡೆ ನೋಡುವ ಇರಿ, ಇಲ್ಲಿ ನೋಡ್ತೀನಿ ಈ ಕಡೆ. ಬೋಡ ಅನ್ಸುತ್ತೆ ಸಡನ್ ಆಗಿ. ಅದಕ್ಕೆ ಹಾಕ್ದಾಗ ಅಷ್ಟು ಇದಾಗುತ್ತೆ, ಹಾಕ್ದಾಗ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಷ್ಟು ದಿವಸ ಇದು ನೋಡಿದಾಗಿ ಈಗ ಅದು ಸೆಟ್ಟಿಂಗ್ ಆಗುತ್ತೆ. ಇನ್ನೊಂಥರ ಫೀಲ್ ಆಗ್ತಾ ಇಲ್ವಾ? ಇಲ್ಲ ಅಲ್ಲಿ ಮೇಲೆ ಹಾಕತ್ರ ಅಲ್ಲ, ಅದು ಅಡ್ಡ ಬರುತ್ತೆ, ಯೂಟ್ಯೂಬ್ ಅಡ್ಡ ಬರುತ್ತೆ. ಎಲ್ಲಿಗೆ ಹೋದ್ರೆ ಏನಾದ್ರೂ ಒಂದು ಅಡ್ಡ ಬರುತ್ತೆ. ಅಲ್ವಾ? ತೋರಿಸ್ತೀನಿ ಫ್ಯಾನ್ಸ್ ಓಕೆನಾ? ಫ್ಯಾನ್ಸ್ ಓಕೆನಾ ಅಂತ ನಾವು ಕೇಳಿ. ಅದು ಚೆನ್ನಾಗಿ ಕಾಣಿಸ್ತದೆ ನಿಮಗೆ ಅಲ್ಲಿ ಕಂಫರ್ಟಬಲ್ ಆಗಿ ಅಂದ್ರೆ ಇಲ್ಲಿಂದ ಗೊತ್ತಾಗುತ್ತೆ ನನಗೆ. ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೂ ಎಲ್ಲರೂ ಇಡ್ಬೋದಾ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲೂ ಹಾಕ್ಬೋದು. ನಾನು ಮೊದಲು ಇಲ್ಲೊಂದು ಫೋಟೋ ಹಾಕಿದ್ದೆ, ಖುಷಿ ಫೋಟೋ ಹಾಕಿದ್ದೆ, ಸೇಮ್ ಅದೇ ಫೋಟೋ. ಹಾಂ ಇಲ್ಲ, ಅದಕ್ಕೆ ನಿಮ್ಮ ದಾರ ಥರ ಮಾಡಿಬಿಟ್ಟು ಅದನ್ನು ಮಳೆ ಹೊಡೆದಿಲ್ಲ. ಅದೇನೋ ನೇತಾಕ್ ಮಾಡಿರೋದು, ಅದು ಮೇಲ್ಗಡೆ ಒಂದು ಹಂಗರ್ಗೆ ಹಾಕಿ ಮಾಡಿದ್ರು. ಹಾಂ ನೋಡುವ, ನೋಡಿ ಫೈನಲಿ ಫೋಟೋ ಒಂದೂವರೆ ವರ್ಷ ಆಗಿಲ್ಲ, ಒಂದು ವರ್ಷದ ಮೇಲೆ 2 ತಿಂಗಳ ಮೇಲೆ ಫೋಟೋ ಬಂದಿದೆ. ಬಂದಿದೆ, 1.5 ತಿಂಗಳು ಆಯಿತು. ಎಲ್ಲರೂ ಅವತ್ತೇ ಕೊಟ್ಟರೆ ಇಲ್ಲಿ ಚೇಂಜ್ ಡಿಫ್ರೆಂಟ್. ಇದನ್ನು ಇಲ್ಲಿ ಇಡುವ ಥರ ಮಾಡುವ ಥರ ಬೋಡ ಥರ ಫೀಲ್ ಆಗ್ತದೆ. ಏನಾರು ಆಗುತ್ತಾ? ಬಿದ್ದೋಯ್ತದೆ. ಉಕ್ ಥರ ತರಬೇಕು ಅದನ್ನು. ಉಕ್ ಥರ ತಂದ್ಬಿಟ್ಟು ಏನು ಇದು ಅಂಟುತ್ತಾ ನೋಡ್ಬೇಕಲ್ಲ, ಅಂಟುತ್ತಾ? ಹೌದಾ? ಹೌದಾ? ಅದೇ ತರಬೇಕು. ಕಷ್ಟ. ಈಗ ನಾವು ಅದನ್ನೇ ನೆನೆಸಿ ಇಟ್ಟಿರೋದು, ಬಿಚ್ಕೊಳ್ಳಲ್ಲ. ಅದು ಅದನ್ನೇ ಒಂದ್ಸಲ ಅಂಟಿಸ್ಬಿಟ್ರೆ. ಹೌದಾ? ಗಟ್ಟಿ ಅಂಟ್ಕೊಂಡ್ಬಿಟ್ಟು. ಓಕೆ, ನೋಡುವ ಒಂದ್ಸರಿ ಎಲ್ಲೆಲ್ಲಿ ಇಡ್ಬೋದು ಅಂತ ನೋಡ್ತೀನಿ. ಇಲ್ಲೂ ಇಡ್ಬೋದು, ಇಲ್ಲೂ ಖಾಲಿ ಇದೆ ಆ್ಯಕ್ಚುಲಿ. ಇಲ್ಲೂ ಇಡ್ಬೋದು ಅಂತ ಅನ್ಕೋತೀನಿ. ನೋಡ್ತೀನಿ ಒಂಚೂರು ಐಡಿಯಾ ಮಾಡಿಬಿಟ್ಟು ಇಡೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಹಿಂಗೆ ಇಷ್ಟು ದಿನ ಬೇಕಾಯ್ತು ನಮ್ಮನೆಗೆ ಫೋಟೋ ಬರೋದಕ್ಕೆ. ಮಿಸ್ ಮಾಡ್ಕೊತಾ ಇದೆ ಆ್ಯಕ್ಚುಲಿ. ಅಲ್ಲಿ ರಿಷಿ ತೆಗ್ದ್ಬಿಟ್ಟು ಅಲ್ಲಿ ಮೇಲ್ಗಡೆ ಇಟ್ಟಿದ್ದ ಆಂಟಿ ಮನೆಯಲ್ಲಿ ಅಲ್ಲಿ ಹಾಕಿದ್ದ, ಅಲ್ಲಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಅಲ್ಲೇ ಇಟ್ಬಿಡೋ ಅದನ್ನ ಅಂತ ಹೇಳಿದೆ ನಾನು. ಅವನು ಕೊಟ್ಟೆ ಕಳಿಸ್ಬಿಟ್ಟವನೆ. ಸರಿ ಬಿಡು ನಾನು ನೋಡುವ. ಅಲ್ಲೇ ಹೇಳಿಲ್ವಾ? ಅಲ್ಲೇ ಕೂತಾಡ್ತಾರೆ. ಏನ್ ಗೊತ್ತಾ ದರ್ಶನ್ ಹೇಳ್ತೀನಿ ಅಂತ ಹೇಳ್ತಲ್ಲ, ಹೇಳ್ತೀನೋ ಅಂತಂದ್ರೆ ಇಲ್ಲ ನಾನು ಇಲ್ದೇ ಇರುವಾಗ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಇದ್ ಮಾಡ್ತಾವ್ರೆ ಇಬ್ರು. ಒಳ್ಳೆ ಚೆನ್ನಾಗಿ ಹುಲಿನ ಸಿಂಹನ ಎದುರ್ಕೊಳಕ್ಕೆ. ಓ ಹುಲಿನ ಸಿಂಹನೇ ಎದುರ್ಕೊಳಕ್ಕೆ ಅಂತ ನೋಡಿ ಎದುರ್ಕೊಂಡ್ಬಿಡ್ಬೇಕು ಅಂತ ಹುಲಿನ ಸಿಂಹನ ಅಂತ ಅಲ್ಲಿ ಎದುರುಗಡೆ ತಾನೇ ಹೇಳಿದ್ದು. ದರ್ಶನ್ ಹೆಂಗ್ ಗೊತ್ತಾ ಅವಳಿಗೆ, ಒಂದ್ ಕಡೆ ಅತ್ತೆ ಒಂದ್ ಕಡೆ ಗಂಡ. ಅತ್ತೆನೇ ಜಾಸ್ತಿನಾ ನೋಡಿ, ಗಂಡ ಅನ್ನಕ್ಕಿನ ಅತ್ತೆನೇ ಜಾಸ್ತಿ ಅತ್ತೆ. ನೀಟ್ನೆಸ್ ಆಗಿರ್ಬೇಕು ಅಂದ್ರೆ ಹಂಗಾರೆ ಏನ್ ನೀಟ್ನೆಸ್ ಆಗಿಲ್ವಾ? ಗಂಡ ಆದ್ರೆ ಬರೀ ಆಯ್ತು ಹೋಗಮ್ಮ ಮಾಡ್ಬಿಡ್ತಾರೆ. ಹಂಗಾದ್ರೆ ನೀವು ಎಲ್ಲರೂ ಹೋಗ್ಬಿಡ್ತಾರೆ ಟಾಪಿಗೆ. ನೋಡ್ರಿ ಯಾಕಂದ್ರೆ ಹಂಗೇನಿಲ್ಲ, ಅವಳು ನೀಟಾಗಿ ಇದ್ದಾಳೆ. ಕಲಿಬೇಕು ಇನ್ನೂ ಒಂದೊಂದ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಾ ಹೋಗುತ್ತೆ. 100ಗೆ ಇನ್ನೊಂದು 20% ಅಷ್ಟೇ ಕಲ್ತಿರೋದು ಮನೆಗೆ. ಒಂದು 15 ದಿವಸದಲ್ಲಿ ಕಲ್ತು ಬಿಡ್ಬೇಕು. ಎಂತ ಇಲ್ಲ, ಅವಳಿಗೆ ಇನ್ನೂ ಒಂದ್ ಮಗು ಆಗೋವರ್ಗುನು ಬೇಕು ಕಲಿಯಕ್ಕೆ. ಎಲ್ಲಾದ್ರಲ್ಲೂ ಹುಡುಗಿರೆ ಮೇಲುಗೈ, ಹೆಂಗಸರ ಮೇಲುಗೈ ಅಂತೀರಲ್ಲ. 2000 ರೂಪಾಯಿ ತಗೊಳಕ್ ಫಸ್ಟ್ ಹೋಯ್ತೀರಾ? ಈಗ ಮದ್ವೆ ಆಗಿದ್ಯಲ್ಲ, ಮದ್ವೆ ಆದ್ರೂ ರೇಷನ್ ಕಾರ್ಡಿಗೆ 3 ಜನ ಹೆಸರು ಹೋಗುತ್ತೆ, ಅಲ್ಲಿ ಪಾಪಿಗೆ ಹೋಗುತ್ತೆ. ಹಂಗೆ ಇವಾಗ ಸೇರ್ಸ್ಬೇಕಲ್ವಾ ಇವಾಗ ನಿಮ್ ರೇಷನ್ ಕಾರ್ಡ್ಗೆ? ಆಧಾರ್ ಕಾರ್ಡ್ ಚೇಂಜ್ ಮಾಡ್ಸಿಲ್ಲ ಇನ್ನು. ಚೇಂಜ್ ಮಾಡಿಸ್ಬೋದಾ ಅದಂಗೆ? ಹೌದಾ ಮಾಡಿಸ್ಬೇಕಲ್ಲ. ಓಕೆ. ಹಿಂಗೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊತಾ ಇದೀವಿ. ನೋಡ್ಬೇಕು, ಟೈಮ್ ಬಂದು 4 ಗಂಟೆ. ಖುಷಿಮ ಮಲ್ಕೊಂಡಿದ್ದಾಳೆ. ಅವಳೆದಾಳ್ತಿದ್ದಂಗೆನೆ ಹೋಗುವ ಅಂತ ಅನ್ಕೊಂಡಿದೀನಿ. ಅಷ್ಟಕ್ಕೆ ರೆಡಿ ಆಗಬೇಕು. ಇನ್ನೂ ಪ್ಲಾನ್ ಮಾಡಿಲ್ಲ ಎಲ್ಲಿ ಹೋಗ್ಬೇಕು ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಎಲ್ಲಿ ಹೋಗ್ಬೋದು ಅಂತ. ಸೋಮ್ ಇದ್ರೆ ಸೋಮ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ. ಸೋಮು ಕೂಡ ಇಲ್ಲ, ಮಳೆ ಬಂದ್ಬಿಟ್ರೆ ಅನ್ನೋದು ಕೂಡ ಭಯ. ಅದರಿಂದ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಓಕೆ, ಇನ್ನು ಅಡುಗೆ ಮಾಡೋದು ಇನ್ನೂ ಟೆನ್ಷನ್ ಇಲ್ಲ. ಸಂಜೆ ಚಿಕನ್ ಸಾಂಬಾರು ಇದೆ, ಸಂಜೆಗೆ ಏನಾದ್ರು ಒಂಚೂರು ಏನೋ ಮಾಡಿಬಿಡ್ತೀನಿ. ನನಗೆ ಅಡುಗೆದೇನು ಟೆನ್ಷನ್ ಇಲ್ಲ, ಇದೆ ಅಂತ ಇಲ್ಲ. ಯಾರು ಹೊರಗಡೆ ಹೋದರೆ ಅಲ್ಲೇನಾದ್ರು ತಿನ್ಕೊಂಬರೋದು ಬಾರ್ದು ಅದನ್ನು ಮಾಡಿಬಿಡ್ತೀವಿ. ಮನೆಗೆ ಬಂದು ಮಾಡೋದು ಇನ್ನೇನು ಅಂತ ಹೇಳ್ಕೊಂಡು ನೋಡುವ. ಅದಿನ್ನೂ ನನಗೆ ಐಡಿಯಾ ಇಲ್ಲ, ಇಲ್ಲಿ ಹೋಗ್ಬೇಕು ಅನ್ನೋದೇ ಪ್ಲ್ಯಾನ್ ಮಾಡಿಲ್ಲ. ಇನ್ನು 4 ಗಂಟೆ ಅಲ್ವಾ, ಇನ್ನು 1 ಅವರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಖುಷಿ ಮನೆ ಎದಾಡ್ತಿದ್ದೆ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ಇಲ್ಲ ಅಂತಂದರೆ ಟಿ ವಿ ನೋಡ್ಕೊಂಡೆ ಕೂತ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಫಿಲಮ್ನ, ಅದನ್ನೂ ಗೊತ್ತಿಲ್ಲ. ಸೊ ಓಕೆ, ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ನವದಂಪತಿಗಳು ಫಸ್ಟ್ ಟೈಮ್ ನಮ್ಮನೆಗೆ ಬಂದಿದ್ದಾರೆ. ದರ್ಶನ್ ದಂಪತಿ ಯಾವಾಗಲೂ ಬರ್ತಾ ಇದ್ದೆ, ಅವನ ಅಪರೂಪ. ಲಾಸ್ಟ್ ಖುಷಿ ಹುಟ್ಟಿದಾಗ ಕೈ ಮುರ್ಕೊಂಡಾಗ ಅವಾಗ ಬಂದು ತುಂಬಾ ದಿನ ಇದ್ದ. ಎಷ್ಟು ದಿನ ಇದ್ದ ಹೇಳು? ಅದೇ ಫಸ್ಟ್ ಮನೆಯಲ್ಲಿ ಇದ್ದಿದ್ದು ಅಲ್ವಾ? 15 ದಿವಸ ಇದ್ದಿದ್ದು. ಜಾಸ್ತಿ ದಿನ ಇದ್ದ ಅಲ್ಲಿ. ಕೈ ಹೆಂಗೋ ಮುರ್ಕೊಂಡಿತ್ತು, ಫ್ರಾಕ್ಚರ್ ಆಗಿತ್ತು ಇದ್ದಿದ್ದು ಅಂತಂದ್ರೆ. ನನ್ನ ಮಗಳು ಹುಟ್ಟಿದ ದಿನನೇ ಆಕ್ಸಿಡೆಂಟ್ ಆಗಿದ್ದು. ನೆನ್ಪದು. ನೋಡಿ, ಅದು ಕರೆಕ್ಟ್ 1 ವರ್ಷಕ್ಕೆ ಮದ್ವೆ ಕೂಡ ಆಗೈತೆ. 1 ವರ್ಷ ಆಯ್ತು, ಸಾರಿ 2 ವರ್ಷಕ್ಕೆ. ನಿನ್ ಮದ್ವೆ 5ನೇ ತಾರೀಕು ತಾನೇ ಚಪ್ರ ಇದ್ದಿದ್ದು. 5/6ಕ್ಕೆ ಅವತ್ತಿಗೆ 2 ವರ್ಷ. ಅದೇ ಬರ್ತ್ಬಿಟ್ಟೆ. ಖುಷಿ ಬರ್ತಡೇ ದಿನ ನನ್ ಕೈ ಹಿಂಗಾಗಿತ್ತು. ಖುಷಿ ಬರ್ತಡೇ ದಿನನೇ ಕಂಡ್ಲಾ? 5ನೇ ತಾರೀಕು. 5ನೇ ತಾರೀಕು 4ನೇ ತಾರೀಕು ಬೆಳಗ್ಗೆ ಒಟ್ಟು 4ನೇ ತಾರೀಕು ನೈಟ್ ಬೆಳಗ್ಗೆ ನಾವು ಸೆಲೆಬ್ರೇಟ್ ಮಾಡಿದ್ರು. ಅಂದ್ರೆ 12 ಗಂಟೆ ಆಗ್ತಿತ್ತು. ಅವತ್ತು 5ನೇ ತಾರೀಕು ಎಲ್ಲ ಆಗ್ಲೇ ಇಲ್ವಲ್ಲ, ಕೆಲ್ಸ ಬಿಸಿ ಮಾಡ್ಬೇಕು ಅಂತ ಇತ್ತು. ಬರ್ತಡೇ ದಿನ ಅವಾಗ ಜಾಸ್ತಿ ದಿನ ಬಂದಿದ್ದ. ಮದ್ವೆ ಆಗಿದ್ದೀನಿ, ಅದು ಒಂದು ಕೈ ಫ್ರಾಕ್ಚರ್ ಆಗಿದ್ದೀನಿ ಅಂತ. ನಿನ್ ಮಗಳು ನನಗೇನ್ ನೆನ್ಪುದ್ರೆ, ನಿನ್ ಮಗಳು ಬರ್ತಡೇ ಸೆಲೆಬ್ರೇಟ್ ಒಂದ್ ಕಡೆ ಆಯ್ತು ಅಂತಾರೆ, ನಾನು ಕೈ ಮುರ್ಕೊಂಡಿದ್ದು ಒಂದ್ ನೆನ್ಪು ಅದು ಹಂಗೆ ಉಳ್ದೈತೆ ನೋಡು. ಇನ್ನೂ ನೆನಪಾಗ್ಬಿಡುತ್ತೆ, ಮದ್ವೆ ಆಗಿದ್ದ ಕೈ ಮುರ್ಕೊಂಡಿದ್ದೆ ಅಂತ. ಸೊ ಹಾಗೆ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಹೊಸ ಬ್ಲಾಗ್ ನಿಮಗೆ ಸಿಗ್ತೀನಿ. ಓಕೆನಾ? ಇವತ್ತಿನ ಬ್ಲಾಗ್ ಇಷ್ಟ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.